ದೇಶದ ಇತಿಹಾಸದಲ್ಲಿಯೇ ಹೊಸ ಮುನ್ನುಡಿ ಬರೆಯೋಕೆ ಸಿದ್ಧವಾಗಿರುವಂತಹ ಜಿಎಸ್ಟಿ ಇಡೀ ದೇಶಾದ್ಯಂತ ಜುಲೈ 1ಕ್ಕೆ ಜಾರಿಯಾಗಲಿದೆ. ಇದರ ಜೊತೆಗೆ ಜಿಎಸ್ಟಿ ಜಾರಿಗಾಗಿ ಜೂನ್ 30ರಂದು ನಡೆಯಲಿರುವಂತಹ ವಿಶೇಷ ಅಧಿವೇಶನಕ್ಕೆ ಭಾಗಿಯಾಗುವಂತಹ ವಿಚಾರದಲ್ಲಿ ಪ್ರತಿಪಕ್ಷಗಳು ಮಿನಾಮೇಷವನ್ನ ಎಣಿಸ್ತಾ ಇವೆ. ಇನ್ನು ತೃಣಮೂಲ ಕಾಂಗ್ರೆಸ್ ಒಂದ್ ಕಡೆ ಅಧಿವೇಶನದಲ್ಲಿ ಭಾಗಿಯಾಗಲ್ಲ ಅಂತ ಹೇಳಿದ್ರೆ, ಇನ್ನೊಂದೆಡೆ ಕಾಂಗ್ರೆಸ್ ಇನ್ನೂ ತನ್ನ ನಿರ್ಧಾರವನ್ನ ಪ್ರಕಟಿಸಿಲ್ಲ. ತಾವು ಅಧಿವೇಶನದಲ್ಲಿ ಹಾಜರಾಗುವುದಾಗಿ ತಿಳಿಸಿದ ಸಿಪಿಐಎಂ ಆದ್ರೆ ತಮ್ಮ ಸದಸ್ಯರಿಗೆ ವಿಪ್ ಜಾರಿ ಮಾಡುವುದಿಲ್ಲ ಅಂತ ಕೂಡ ಹೇಳಿದೆ. ಜೆಡಿಯು ಕೂಡ ಸದ್ಯದಲ್ಲೇ ತನ್ನ ತೀರ್ಮಾನವನ್ನ ತಿಳಿಸುವುದಾಗಿ ಹೇಳಿದೆ. ಇನ್ನು ಜಿಎಸ್ಟಿ ಜಾರಿಯಿಂದ ಹೋಟೆಲ್ ತಿಂಡಿ ತಿನಿಸು ದುಬಾರಿ ಆಗಲಿದೆ. ನಾಳೆ ಮಧ್ಯರಾತ್ರಿಯಿಂದ ಜಿಎಸ್ಟಿ ಅಂದ್ರೆ ಗೂಡ್ಸ್ ಅಂಡ್ ಸರ್ವಿಸ್ ಟ್ಯಾಕ್ಸ್, ಸರಕು ಸೇವಾ ತೆರಿಗೆ ಅಂದ್ರೆ ಒಂದು ದೇಶ ಒಂದು ತೆರಿಗೆ, ಈ ಒಂದು ಕಾಯ್ದೆ ಜಾರಿಗೆ ಬರ್ತಾ ಇದೆ. ಆದರೆ ನಾಳೆ ಮಧ್ಯರಾತ್ರಿ ಅಧಿವೇಶನ ಇದೆ, ಕೇಂದ್ರ ಸರ್ಕಾರ ಅಧಿವೇಶನ ನಡೆಸ್ತಾ ಇದೆ. ಆದರೆ ಅದಕ್ಕೆ ಪ್ರತಿಪಕ್ಷಗಳಲ್ಲಿ ಈಗ ಗೊಂದಲ ಏರ್ಪಟ್ಟಿದೆ. ಸಿಪಿಐಎಂ ಆಗಿರ್ಬೋದು, ಟಿಎಂಸಿ ತೃಣಮೂಲ ಕಾಂಗ್ರೆಸ್ ಪಕ್ಷ ಒಂದ್ ಕಡೆ ಅಸಮಾಧಾನ ವ್ಯಕ್ತಪಡಿಸಿದರೆ, ಕಾಂಗ್ರೆಸ್ ಇನ್ನೂ ಕೂಡ ಒಂದು ಗೊಂದಲದ ಗೂಡಾಗಿ ಇಲ್ಲಿ ಪರಿಣಮಿಸಿದೆ. ನೋಡಬೇಕು ನಾಳೆ ಅಧಿವೇಶನದಲ್ಲಿ ಯಾವೆಲ್ಲ ಪಕ್ಷಗಳು ಭಾಗವಹಿಸುತ್ತವೆ ಅನ್ನುವಂತಹ ನಿಟ್ಟಿನಲ್ಲಿ. ಜಿಎಸ್ಟಿ ಜಾರಿಗೆ ಬಂದರೆ ಯಾವೆಲ್ಲ ಬೆಲೆಗಳು ದುಬಾರಿ ಆಗುತ್ತೋ, ಯಾವೆಲ್ಲ ವಸ್ತುಗಳು ಕಡಿಮೆ ಆಗುತ್ತೋ, ಜನಸಾಮಾನ್ಯರಿಗೆ ಈ ಬಗ್ಗೆ ಯಾವ ರೀತಿಯಾಗಿ ಎಫೆಕ್ಟ್ ಆಗುತ್ತೋ, ಇನ್ನೂ ಕೂಡ ಜಿಎಸ್ಟಿ ಬಗ್ಗೆ ನಮ್ಮ ಜನಸಾಮಾನ್ಯರಲ್ಲಿ ಗೊಂದಲ ಇದೆ. ಜಿಎಸ್ಟಿ ಅಂದ್ರೇನು, ಜಿಎಸ್ಟಿಯಿಂದ ಆಗುವಂತಹ ಲಾಭ ನಷ್ಟ, ಹೀಗೆ ಲೆಕ್ಕಾಚಾರ ಶುರುವಾಗಿದೆ. ಗ್ರಾಹಕರಿಗೆ ಆಗುವಂತಹ ಲಾಭ ಏನು, ಉತ್ಪಾದಕರಿಗೆ ಆಗುವಂತಹ ಲಾಭ ಏನು, ಹಾಗೆ ವರ್ತಕರಿಗೆ ಏನೆಲ್ಲ ಲಾಭ ನಷ್ಟದ ಲೆಕ್ಕಾಚಾರ ಈಗ ನಡೀತಾ ಇದೆ. ಒಟ್ಟಾರೆ ಜಿಎಸ್ಟಿ ಬಂದ ಮೇಲೆ ನೋಡಬೇಕು ಯಾವ ರೀತಿಯಾಗಿ ತೆರಿಗೆ ವಿಧಿಸಲಾಗುತ್ತೆ ಅನ್ನೋದನ್ನು.